ವೃತ್ತಿಪರ ರಂಗಭೂಮಿ ಕಲಾವಿದರ ಸಂಘ ವಿಜಯಪುರ ಹಾಗೂ ಕನ್ನಡ ಸಾಹಿತ್ಯ ವಿಜಯಪುರ, ಕರ್ನಾಟಕ ರಕ್ಷಣಾ ವೇದಿಕೆ, ಸ್ವಾಭಿಮಾನದ ಸಂಘದವರ ಜೊತೆ ರಾಣಿ ಚೆನ್ನಮ್ಮ ನಾಟ್ಯ ಮಂದಿರ ಉಳಿಸಿ ನಿರ್ಮಿಸಿ ಎಂದು ಕಲಾವಿದರ ಸಂಘಗಳು ಹೋರಾಟಗಳನ್ನು ಕೈಗೆತ್ತಿಕೊಂಡು ಇವತ್ತು ವಿಜಯಪುರದಲ್ಲಿ ಇರುವಂಥ ರಾಣಿ ಚೆನ್ನಮ್ಮ ಏನು ಕಲಾಮಂದಿರ ಇತ್ತು ಅದು ಏನು ಧ್ವಂಸ ಆಗಿದೆ, ಆ ಧ್ವಂಸ ಆಗಿರೋದನ್ನು ಹೊಸದಾಗಿ ಹೊಳ್ಳಿ ನಿರ್ಮಿಸಿ ಕೊಡಿ ಕಲಾವಿದರಿಗೆ ಅಂತ ಹೇಳಿ ಕಲಾವಿದರದ ಸಂಘಗಳು, ಸ್ವಾಭಿಮಾನದ ಹೋರಾಟಗಾರರು ಹಾಗೆ ಇವತ್ತಿನ ಸಂಘ ಸಂಸ್ಥೆಗಳು ಕೂಡ ಕಲಾವಿದರಿಗೆ ಸಪೋರ್ಟ್ ಮಾಡುವುದರ ಮೂಲಕ ವಿಜಯಪುರದಲ್ಲಿ ಹೋರಾಟವನ್ನು ಕೈಗೆತ್ತಿಕೊಂಡು DC ಅವರಿಗೆ ಮನವಿ ಮಾಡುವುದರ ಮೂಲಕ ರಂಗ ಕಲಾವಿದರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಲಾವಿದರು ವಾಸವಾಗಿರ್ತಕ್ಕಂಥ ಜಿಲ್ಲೆ ವಿಜಯಪುರ. ಕಳೆದ 16 ವರ್ಷಗಳಿಂದ ರಾಣಿ ಚೆನ್ನಮ್ಮ ನಾಟ್ಯ ಕಲಾಭವನ ಯಾರದೋ ಹಿತಾಸಕ್ತಿಯ ಕೈವಾಡದಿಂದ ಅದನ್ನು ಧ್ವಂಸ ಮಾಡಿದ್ದಾರೆ. ಇನ್ನೊಬ್ಬರಿಗೆ ಬರಲಿಕ್ಕೆ ಕೊಡ್ತಾ ಇಲ್ಲ. ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತ ಈ ಬಗ್ಗೆ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. 50 ವರ್ಷಗಳಿಂದ ನಡೆದಿರುವಂಥ ನಾಟಕಗಳು ಈ 16 ವರ್ಷ ಏಕೆ ನಡೆಯುತ್ತಿಲ್ಲ? ಬಹಳ ದೊಡ್ಡದಾದಂಥ ಪ್ರಶ್ನೆ. ಕಲಾವಿದರು ಬಡವರು, ಹೋರಾಟ ಮಾಡಲಿಕ್ಕೆ ಧ್ವನಿ ಇಲ್ಲ ಅವರಿಗೆ. ವೃತ್ತಿ ರಂಗಭೂಮಿಯಲ್ಲಿಯೇ ಕೆಲಸ ಮಾಡಿ ಸಂಪೂರ್ಣ ಆಯುಷ್ಯವನ್ನು ಅದರಲ್ಲಿ ಕಳೆದುಕೊಂಡವರು. ಇವರ ಬಗ್ಗೆ ಆಲೋಚನೆ ಮಾಡದೇ ಇದ್ದರೆ ಅದು ಹೇಗೆ ಅನ್ನುವ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇದೆ. ಹಿಂದೆ ನಾವೆಲ್ಲ 16 ವರ್ಷಗಳಿಂದ ಅಲ್ಲೇ ನಾಟಕಗಳನ್ನು ನೋಡಿದ್ದೇವೆ. ಯಾವಾಗ ನಾವು ಬಸ್ಸನ್ನು ಸಮಯವನ್ನು ಕಳ್ಕೊತೀವಿ, ನಮ್ಮ ವಸ್ತಿ ಬಸ್ಸು ಹೋಗ್ತದೆ, ನಾವು ನಾಟಕ ನೋಡಿ ಅಲ್ಲೇ ಮಲ್ಕೊಂಡು ಮುಂಜಾನೆ ಊರಿಗೆ ಹೋದಂಥ ಉದಾಹರಣೆಗಳು ಸಾವಿರಾರು. ನಾಟಕವನ್ನು ನೋಡ್ತಕ್ಕಂಥ ಪ್ರೇಕ್ಷಕರ ಸಂಖ್ಯೆ ವಿಜಯಪುರ ಜಿಲ್ಲೆಯಲ್ಲಿ ಬಹಳಷ್ಟಿದೆ. ಇದನ್ನು ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ರಂಗಭೂಮಿ ಕಲಾವಿದರು ಮತ್ತು ರಂಗ ಪ್ರೇಕ್ಷಕರು ಈ ಜಿಲ್ಲೆಯಲ್ಲಿ ಬಹಳ ತೊಂದರೆಗೆ ಈಡಾಗಿದ್ದಾರೆ. ಆ ಕಾರಣಕ್ಕಾಗಿ ನಾವುಗಳೆಲ್ಲ ಇಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ಹೆಚ್ಚುವರಿ ಜಿಲ್ಲಾಧಿಕಾರಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ಸೋಮಲಿಂಗ್ ಜನ್ನೂರ್ ಸಾಹೇಬರು ಆಗಮಿಸ್ತಾ ಇದ್ದಾರೆ. ಸರ್ ಹಿಂದೆ ಬಂದು ಸರ್ ಇಲ್ಲ ಸರ್, ಈ ಕಡೆ ಬನ್ನಿ, ಈ ಕಡೆ ಅಂದರೆ ಈ ಬ್ಯಾನರ್ದ ಉದ್ದೇಶ ಹೋಗ್ತದೆ. ಮಾನ್ಯ ಶ್ರೀ ಹೆಚ್ಚುವರಿ ಜಿಲ್ಲಾಧಿಕಾರಿಗಳು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಆಡಳಿತವನ್ನು ಮಾಡತಕ್ಕಂಥವರು, ತುಂಬ ಸಹೃದಯಗಳು. ಇದು ನಮ್ಮ ಮನವಿಯನ್ನು ಸ್ವೀಕರಿಸಲಿಕ್ಕೆ ಆಗಮಿಸಿದ್ದಾರೆ. ಸರ್, ಎರಡೇ ಮಾತು. ಒಂದು, ಕಿತ್ತೂರು ರಾಣಿ ನಾಟ್ಯ ಕಲಾಮಂದಿರ ಕಳೆದ 10 ವರ್ಷಗಳಿಂದ ಅದು ಹಾಗೆ ಅಲ್ಲಿ ಇಲ್ಲಿ ಕೇಳುವ ಮಾತುಗಳು ಏನಂದರೆ ಯಾರೋ ಒಬ್ಬರು ಕಬ್ಜಾದಾರ ಆಗ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ. ಅದನ್ನು ದಯಮಾಡಿ ತಾವುಗಳು ರಂಗಭೂಮಿ ಕಲಾವಿದರಿಗೆ ಮತ್ತು ಪ್ರೇಕ್ಷಕರಿಗೆ ಇಡೀ ಬೃಹತ್ತವಾದಂಥ ಜಿಲ್ಲೆ ಇದು, ಇಲ್ಲೇ ನಾಟ್ಯ ಕಲಾಮಂದಿರ ಇಲ್ಲದೇ ಇದ್ದರೆ ತುಂಬ ತೊಂದರೆ ಆಗ್ತದೆ ಅನ್ನುವಂಥದ್ದು ಒಂದು. ಎರಡನೇದಾಗಿ 2 ಎಕರೆಗಿಂತ ಹೆಚ್ಚಿಗಿರ್ತಕ್ಕಂಥ ಭೂಮಿಯಲ್ಲಿ ರಂಗಭೂಮಿ ಕಲಾವಿದರಿಗೆ ಕಳೆದ 10-15 ವರ್ಷಗಳ ಹಿಂದೆ ಮನೆಯನ್ನು ಕೊಟ್ಟಿದ್ದಾರೆ, ಹಕ್ಕುಪತ್ರ ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ಉತ್ತಾರಿ ಸಿಕ್ಕಿಲ್ಲ. ಅವ್ರು ಸ್ವಲ್ಪ ಮಕ್ಕಳು ಓದಿಸಿದ್ದಾರೆ, ಮಕ್ಕಳು ಸುತ್ತಮುತ್ತ ಉದ್ಯೋಗ ಮಾಡ್ತಾ ಇದ್ದಾರೆ, ಸ್ವಲ್ಪ ಮನೆ ಕಟ್ಕೋಬೇಕಾಗಿದೆ. ಸಮಯ ಬಿಟ್ಟು ಬಂದಿರಿ, ಮನೆ ಹೇಳ್ಕೊಂಡಿದ್ದೀರಿ. ಜಿಲ್ಲಾಧಿಕಾರಿಗಳಿಗೆ ಗೌರವಯುತವಾದಂಥ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಉಳಿದವರೆಲ್ಲ ಮುಂದೆ ನೋಡ್ರಿ, ದಯಮಾಡಿ ಮುಂದೆ ನೋಡ್ರಿ, ಎಲ್ಲರೂ ಮುಂದೆ ನೋಡ್ರಿ.